ಸಿಎಸ್ಆರ್ ಅನುದಾನ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರ ನಡುವೆ ಜಟಾಪಟಿ ಆಗಿದೆ. ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ಈ ಘಟನೆಯಾಗಿದ್ದು, ಗ್ರಾಮ ಪಂಚಾಯತಿ ತುರ್ತು ಸಭೆಗೆ ಹಾಜರಾಗದೆ ಸದಸ್ಯರು ಪ್ರತಿಭಟಿಸಿದ್ರು. ಅಧ್ಯಕ್ಷೆ ವರಲಕ್ಷ್ಮಿಯಿಂದ ತುಘಲಕ್ ದರ್ಬಾರ್ ನಡೆಸುತ್ತಿದ್ದಾರೆ ಎಂದು 13 ಸದಸ್ಯರು ಕಿಡಿಕಾರಿದ್ದಾರೆ. ಬೂದಿಗೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಭಿವೃದ್ಧಿಗೆ ಬಿಡುಗಡೆಯಾಗಿದ್ದ 2 ಕೋಟಿ ಸಿಎಸ್ಆರ್ ಅನುದಾನವನ್ನು ಸದಸ್ಯರ ಗಮನಕ್ಕೆ ತಾರದೆ ಅಧ್ಯಕ್ಷರು ಏಕ ವ್ಯಕ್ತಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಇಷ್ಟಾದರೂ ಹಳೆ ಶಾಲೆ ಕಟ್ಟಡ ಕೆಡವಲು ಮತ್ತು ಅಭಿವೃದ್ಧಿ ಮಾಡುವ ಮಾಹಿತಿಯೇ ಇಲ್ಲವೆನ್ನುತ್ತಿದ್ದಾರೆ ಎಂದು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಫಂಕ್ಷನ್ ಆಯಿತು, CM ಬಂದು ಉದ್ಘಾಟನೆ ಮಾಡಿದಾಗ ಉಸ್ತುವಾರಿ ಸಚಿವರು KH ಮುನಿಯಪ್ಪನವ್ರಿಗೆ ನಾವು ಹೋಗಿ ಹೇಳಿದ್ರಿ, ಸರ್ ನಮ್ಮ ದೊಡ್ಡವರು ಸುಮಾರು 125 ವರ್ಷದ ಕಟ್ಟಡಗಳವೆ, ಆದರೂ ಚೆನ್ನಾಗೈತೆ ಕಟ್ಟಡ, ಏನು ಬೀಳೋದಾಗಲಿ ಸೋರೋದಾಗಲಿ ಏನೂ ಇಲ್ಲ, ಆದರೂ ಹೋಗಿ ನಾವು ಕೇಳ್ಕೊಂಡ್ರಿ. ಅವರು 1 ಕೋಟಿ ಆದರೆ ಸಾಕೇನಪ್ಪ ಅಂದರು. ಇಲ್ಲ ಸರ್, ದಯವಿಟ್ಟು ನಮಗೊಂದು 2 ಕೋಟಿ ಕೊಡಿ, ಒಂದು ಹೈಟೆಕ್ ಶಾಲೆ ಮಾಡೋಣ ಅಂತ ಹೇಳಿದಾಗ ಆಯಿತು ಅಂದ್ಬಿಟ್ಟು ಅವರು ಅನುದಾನ ಕೊಟ್ಟರು. ಕೊಟ್ಟಾದಮೇಲೆ ಇಲ್ಲಿ ಬಂದರು, ಇನ್ನೂ SDM ಅಧ್ಯಕ್ಷರೆಲ್ಲ ಒಂದು ಸತಿ ಹೇಳಿದ್ರು, ಆಯ್ತಪ್ಪ ಒಂದು ಸತಿ ರೆಸಲ್ಯೂಷನ್ ಮಾಡಿ ಕಳಿಸ್ಕೊಡೋಣ ಅಂತ. ಅಷ್ಟರೊಳಗೆ ನಮ್ಮ ಅಧ್ಯಕ್ಷರು ಏನು ಮಾಡಿದ್ರು, ಅವ್ರದ್ದೇ ಲೆಟ್ರ್ ಕೊಟ್ಟಿದ್ದಾರೆ. ಹಿಂದೆ ನಮ್ಮದು ಈ ನೀರಿಗೆ ಇದಕ್ಕೆ ಅವ್ರಿಗೆ ನಮಗೆ ಸಮಸ್ಯೆ ಆದಾಗ ನಾವು 1-2 ಮೀಟಿಂಗ್ ಹೋಗಿಲ್ಲ. ಯಾಕಂದರೆ ನಿಜ ಹೇಳಬೇಕು, ಹೋಗ್ದಿದ್ದ ಕಾರಣ ಏನು ಅಂತಂದರೆ ಇಲ್ಲಿ 8 ದಿನಕ್ಕೆ ಬರ್ತಾ ಇದ್ದದ್ದು ನೀರು 20 ದಿನಕ್ಕಾಯಿತು. ಯಾಕೆ ಅಂತ ಕೇಳಿದ್ರೆ, ಇಲ್ಲ ನಾವು ವಿಜಯಪುರಕ್ಕೆ ಕೊಟ್ಟಿದ್ದೀವಿ, ಟೆಂಡರ್ ಆಗದೆ ವಿಜಯಪುರಕ್ಕೆ ಕೊಟ್ಟಿದ್ದೀನಿ, ಅದು ಹೆಂಗೆ ಕೊಡ್ತೀರಾ? ಇಲ್ಲ ಹಿಂದೆ ಮಾಡ್ತಾ ಇದ್ದವ್ರಿಗೆ ನಮಗೆ ಆಗಿ ಬಂದಿಲ್ಲ. ಸೊ ಅವ್ರನ್ನ ನಾನು ಮೀಟಿಂಗಲ್ಲೇ ಕರೆದೆ, ನಾನು ಪಂಚಾಯತಿ ಒಳಗಡೆ, ಬಪ್ಪ ಇಲ್ಲಿ ಯಾಕೆ ಅಂತ, ಬಿಲ್ ಮಾಡಿಲ್ಲ, ಅದಕ್ಕೆ ನಾನು ಬಿಲ್ ಯಾಕಮ್ಮ ಮಾಡಿಲ್ಲ, ಬಿಲ್ ಅಂತಂದರೆ ಅದೇನೋ ಪರ್ಸೆಂಟೇಜ್ಗಳು ಹಂಗೆ ಹಿಂಗೆ ಅಂತಂದರು. ಈ ನೋಡಮ್ಮ ಹಿಸ್ಟ್ರಿ ಒಳಗೆ ಇಲ್ಲ ಸರ್ ಅಂತ ಅವರು ಅಂದರು. ಇಲ್ಲ ನಾನು ಆಗೈತೆ ಅಂತ, ಆಯಿತು ನಿನಗೆ ಬೇರೆಯವ್ರನ್ನ ಮಾಡ್ಕೊತೀನಿ, ನನಗೆ ಅಷ್ಟು ಪವರ್ ಇಲ್ವಾ, ಆಯ್ತಮ್ಮ ಬೇರೆಯವ್ರನ್ನೇ ಮಾಡ್ಕೊ, 8 ದಿನದೊಳಗಡೆ ನೀರು ಬರಬೇಕು ಅಂತಂದು. ಈಗ ವಿಜಯಪುರಕ್ಕೆ ಕೊಟ್ಟು ಅದೇ 20 ದಿನಕ್ಕೆ ಹೋಯ್ತು. ನಾನು ಮತ್ತೆ ಕೇಳಿ ಹಿಂದೆ ಮಾಡ್ತಾ ಇದ್ದವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು 2 ಮೋಟ್ರ್ಗಳನ್ನ ರಿಪೇರಿ ಮಾಡೋಕ್ಕೂ ಕೇಳಿದೆ. ಟೆಂಡರ್ ಆಗದೆ ಅವ್ರು ಮಾಡ್ಕೊಂಡು ಹೋಗ್ತಾರೆ, ನಾವು ಅದಕ್ಕೂ ಗಲಾಟೆ ಮಾಡಿಲ್ಲ. ಟೆಂಡರ್ ಮಾಡಿ ಅವ್ರಿಗೆ ಇದು ಮಾಡಮ್ಮ ಅಂತ ಅವ್ರ ಬಿಲ್ಲುಗಳು ಪಾಸ್ ಆಗ್ತೈತೆ, ಇವರು ಹಿಂದಿನವ್ರ ಬಿಲ್ಲುಗಳು ನಾವು ಕೊಟ್ಟಿಲ್ಲ. ಈ ವಿಷಯಕ್ಕೆ ಅವ್ರಿಗೆ ನಮಗೆ ಗಲಾಟೆ ಆಯಿತು. ಸೊ ನಾವು 1-2 ಮೀಟಿಂಗ್ ನಾವು ಹೋಗಿಲ್ಲ. ಆಮೇಲೆ ಈಗ ಪ್ರಥಮವಾಗಿ ಇದು ಕಟ್ಟಡ ವಿಷಯ ಬಂದಿದ್ದು. ಈ ಕಟ್ಟಡ ವಿಷಯ ಬೀಳಿಸೋದು ಬಂದಿದ್ದು ಈ ತುರ್ತು ಸಭೆಯಲ್ಲಿ. ಹಿಂದೆ ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಾಗ ನಾವು ವಿರೋಧ ಮಾಡಿಲ್ಲ, ಆಯಿತು ಬೀಳ್ಸೋಣ, ಫಂಡ್ ಎಲ್ಲ ರೆಡಿ ಮಾಡಿಕೊಡ್ರಿ ಅಂತ ಹೇಳಿದ್ದು ನಿಜ. ಏಕಾಏಕಿ ಯಮ್ಮನ್ ಲೆಟ್ರ್ ಕೊಟ್ಟಿದ್ದಾಳೆ, ರೆಸಲ್ಯೂಷನ್ ಆಗದೆ. ಅವರು ಇಲ್ಲ ರೆಸಲ್ಯೂಷನ್ ಆಗಬೇಕು ಅಂದಾಗ ಅಯ್ಯಮ್ಮ ಏನು ಮಾಡಿದ್ಲು, ಒಂದು ಪ್ರೆಸ್ ಮೀಟಿಂಗ್ ಮಾಡಿ, ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ, ನಾನೆಲ್ಲ ಲೇಔಟ್ ಆಗಿದ್ದೀನಿ, ನಾನು ಈ ಊರಿಗೆ ಹೊಸಬಳು, ಒಂದು ವರ್ಷದಿಂದ ನಾವು ಸಹಕಾರ ಕೊಟ್ಟಿಲ್ವಾ, 1 ವರ್ಷ 8 ತಿಂಗಳಿಂದ ಅಯ್ಯಮ್ಮನ ಮೀಟಿಂಗ್ ಆಗಿಲ್ವಾ, ಎಲ್ಲ ಆಗಿದೆ. ಈಗ ಯಾಕೆ ಏಕಾಏಕಿ ನಮ್ಮ ಮೇಲೆ ಯಾಕೆ ಕೂಗಬೇಕು ಅನ್ನಿಸ್ತಾವೆ? ನಮಗೇನು ಇಲ್ಲ, ಈ ನೀರಿಂದು ಊರ ಜಾತ್ರೆ ಇದೆ, ನೀರಿನ ಸರಿ ಹೋಗಬೇಕು, ಯಥಾ ಪ್ರಕಾರ ಏನು ನಡೀತಾ ಇದೆಯೋ ಅದು ಅವ್ರು ನಡ್ಕೊಂಡು ಹೋಗಲಿ. ಯಾರೋ ವಿಜಯಪುರದವ್ರು ಬಂದು ಮಾಡೋಂಥದ್ದು ಏನು ಇಲ್ಲ. ಶಾಲೆ ಬೀಳಿಸೋ ಬಗ್ಗೆ ನಮ್ಮ ತಕರಾರೇ ಇಲ್ಲ. ಈಗಲೇ ನಾವು ರೆಸಲ್ಯೂಷನ್ ಪಾಸ್ ಮಾಡ್ತೀವಿ, ಒಪ್ಪಿಗೆ ಕೊಡ್ತೀರಿ, ಈಗಲೇ ರೆಸಲ್ಯೂಷನ್ ಮಾಡಿ ಸೈನ್ ಹಾಕ್ಕೊಡ್ತೀರಿ. ನಾವು ತಂದಿರೋ ದುಡ್ಡು ನಾವು ವಿರೋಧ ಮಾಡಿದ್ರೆ ಮೂರ್ಖರು ಅಂತಾರೆ. ಸಾರ್ವಜನಿಕರಲ್ಲಿ ನಾವು ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ? ಈ ಆಪಾದನೆ ಮಾಡೋದನ್ನ ಅಧ್ಯಕ್ಷ ವಿರುದ್ಧ ನೀವು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಯಾರು ದೂರು ಕೊಟ್ಟಿದ್ದೀರಾ? ಯಾಕಂದ್ರೆ ಇವ್ರ ವಿರುದ್ಧ ಕ್ರಮ ಈಗಿದ್ರೆ ಗ್ರಾಮದಲ್ಲಿ ಅಭಿವೃದ್ಧಿ ಕುಂಠಿತಾಗುತ್ತೆ. ಇಲ್ಲ, ಈಗ ಏಕಾಏಕಿ ಆ ಮಾಧ್ಯಮ ಹತ್ರ ಹೋದಾಗ ನಾವು ಅದನ್ನ ಕ್ಲಿಪ್ಪಿಂಗ್ ಫೇಸ್ಬುಕ್ಕಲ್ಲಿ ನೋಡಿದಾಗ ನಮ್ಗೆ ಬೇಜಾರಾಯಿತು. ನಾವು SDM ಅಧ್ಯಕ್ಷರಿಗೂ ಹೇಳಿದ್ದೆ, ಆಯ್ತಪ್ಪ ಅದನ್ನೇನು ಮಾಡ್ಕೊಳ್ರಿ, ಅದೇನು ಗೌರ್ಮೆಂಟ್ ಅದಲ್ಲ, CSR ಫಂಡು, ಅದನ್ನು ಮಾಡೋದಕ್ಕೆ ನಾವು ಅಡ್ಡ ಆಗ್ತೀರಾ? ತಗೊಂಬಂದು ಸ್ಯಾಂಕ್ಷನ್ ಮಾಡಿಸ್ಕೊಂಬಂದು ಉಸ್ತುವಾರಿ ಸಚಿವರು ಮಾಡಿಕೊಟ್ಟಿರೋದ್ರನ್ನ ನಾವು ಯಾವುದೇ ಕಾರಣಕ್ಕೂ ತಡೆ ಒಡ್ಡಲ್ಲ. ಆದರೆ ಈ ಅಮ್ಮನ ಏಕಾಏಕಿ ನಿರ್ಧಾರಗಳಿಗೆ ನಾವು ಸ್ಪಂದಿಸಲ್ಲ. ಇಲ್ಲ, ಅದಂತೂ ಒಪ್ಕೊಳ್ಳಲ್ಲ ನಾನು. ನಾವು ಏನು ಅರ್ಜಿಗಳು ಬರ್ತಾ ಇದ್ದಾವೋ ಅದನ್ನೆಲ್ಲ ನಾವು ಮಾಡ್ತಾ ಇದ್ವಿ. ಯಾವುದೇ ಮೋರಿ ಕೆಲಸ ಆಗಿರ್ಬೋದು, ಅಂದರೆ ಮೋರಿ ಕೆಲಸನೂ ಮಾಡ್ತಾ ಇಲ್ಲ ನೋಡ್ರಿ. ಕೆಲವು ಮೆಂಬರ್ಸು ಇಂಟೆನ್ಷನಲ್ಲೇ ಮಾಡಿಲ್ಲ. 2 ಸಲ ಮಾಡಬೇಕು ವರ್ಷಕ್ಕೆ, ಈಗ 1 ಸಲ ಆಗಿದೆ ಹಬ್ಬಕ್ಕೆ ಅಂತ. ಇನ್ನು ಹಬ್ಬಕ್ಕೆ ಮಾಡಲಿಲ್ಲ ಅಂದರೆ ಪಬ್ಲಿಕ್ ಇದು ಮಾಡ್ತಾರೆ ಅಂತ ಒಂದೇ ಸಲ ಮಾಡಿದ್ದಾರೆ. ವರ್ಷಕ್ಕೆ 2 ಸಲ ಮಾಡಬೇಕು. ಬೇರೆ ಮೆಂಬರ್ಸ್, ನಮ್ಮ ಮೆಂಬರ್ಸ್ ಎಲ್ಲರೂ ಮಾಡಿದ್ದಾರೆ ಎಲ್ಲ ವಾರ್ಡಲ್ಲಿ, ಕೆಲವರು ಮಾಡಿಲ್ಲ. ಅದೇ ಈ 13 ಜನ ಏನಿದ್ದಾರೋ ಅಂದರೆ ಅವ್ರಿಗೆ ಅವ್ರ ವಾರ್ಡ್ ಬಗ್ಗೆ ಕಾಳಜಿ ಇಲ್ಲ, ಅಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದು ಅವರು ಇದು ಅಟ್ಲೀಸ್ಟು ಅವ್ರಿಗೆ ಏನು ವ್ಯಾಲ್ಯೂಸು, ಮೆಂಬರ್ಸ್ ವ್ಯಾಲ್ಯೂಸ್ ಏನು ಅಂತ ತಿಳ್ಕೊಂಡಿಲ್ಲ ಅವರು. ನೆಕ್ಸ್ಟ್ ಆದರೂ ಪಬ್ಲಿಕ್ಕು ನೋಡಿ ಆಯ್ಕೆ ಮಾಡಿ ಕಳಿಸ್ಬೇಕು ಅನ್ನೋದು ನನ್ನ ಆಸೆ. ಗ್ರಾಮಸ್ಥರ ಪರವಾಗಿ ಶಾಲೆಗಾಗಿ ಎಲ್ಲರೂ ಸಹಕಾರ
ಕೊಡ್ತೀರಾ ಬುದ್ಧಿಗೆ? ಊರಲ್ಲಿ ಯಾರು ಇರ್ಲಿಲ್ವಾ? ಯಾಕೆ ಕೊಡಿಲ್ಲ ಅಂದ್ರೆ ಇಲ್ಲ, ಅವಾಗ ಅವ್ರು ಹೇಳಿದ್ರು ಇಲ್ಲ ನಂಗೆ ಎಕ್ಸ್ಟ್ರಾ ಮೋಟ್ ಕೊಡ್ರಿ. ಮನೆ ಯಜಮಾನ್ ಮಕ್ಕಳನ್ನ ಸರ್ ಮಾಡ್ಬೇಕಾ, ಮಕ್ಳ ಯಜಮಾನ್ ಸರ್ ಮಾಡ್ಬೇಕು.